ಸಮಸ್ತ ಕನ್ನಡ ಬಾಂಧವರಿಗೆ ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲಿಗೆ ತಮಗೆ ಸ್ವಾಗತ. ಚಿರಚೇತನಗಳು ಈ ಮಾಲಿಕೆ ಅಡಿಯಲ್ಲಿ ಇಂದು ನಾನು ತಮ್ಮೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯವರನ್ನು, ಅವರ ಸಂದೇಶ ಮತ್ತು ಅವರ ಕಾರ್ಯ ನಿಷ್ಠೆಯನ್ನು ಮತ್ತು ಯಶಸ್ಸನ್ನು ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಬದುಕಿನಲ್ಲಿ ಸಮಸ್ಯೆಗಳು ಸಹಜ, ಸಾಗರಕ್ಕೆ ಅಲೆಗಳಂತೆ. ಆದರೆ ಈ ಸಮಸ್ಯೆಗಳು ಬದುಕಿಗೆ ಅಡ್ಡಿಯಲ್ಲ, ಬದಲಾಗಿ ನಮ್ಮ ಸಾಧನೆಗಳಿಗೆ ಮತ್ತು ಯಶಸ್ಸಿನತ್ತ ನಮ್ಮ ಸಾಧನೆಗಳಿಗೆ ಅವು ಮೆಟ್ಟಿಲುಗಳು. ಒಟ್ಟಾರೆ ಜೀವನದಲ್ಲಿ ಒಂದು ಶಿಸ್ತು, ಸಮಯ ಪಾಲನೆ, ಪರಿಶ್ರಮ, ಕಾಯಕನಿಷ್ಠೆ ಮತ್ತು ದೇಶಭಕ್ತಿ ಇವು ಇದ್ವು ಅಂತಂತಂದರೆ ಆ ವ್ಯಕ್ತಿ ಎಷ್ಟೊಂದು ಎತ್ತರಕ್ಕೆ ಏರಬಲ್ಲ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಮುಂದೆ ಇದ್ದಾರೆ. ವಿಶ್ವೇಶ್ವರಯ್ಯನವರಿಗೆ ನಾವು ಹೇಳ್ತಿರ್ಬೇಕಾದ್ರೆ ಸರ್ ಎಂದು ಗೌರವಪೂರ್ವಕವಾಗಿ ನಾವು ಮಾತನಾಡ್ತೇವೆ. ಹಾಗಾದರೆ ಈ ಸರ್ ಅಂತಕ್ಕಂಥ ಪದವಿಯನ್ನು ಕೊಟ್ಟವರು ಯಾರು? ಸರ್ ಅಂತಕ್ಕಂಥ ಪದವಿಯನ್ನು ಕೊಟ್ಟವರು ಬ್ರಿಟಿಷ್ ಸರ್ಕಾರ. ಬ್ರಿಟಿಷ್ ಸರ್ಕಾರ 1915 ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ಒಂದು ಎಂಜಿನಿಯರಿಂಗ್ ಪರಿಣಿತಿ, ಅವರ ಕಾರ್ಯದಕ್ಷತೆ, ಪ್ರಾಮಾಣಿಕತೆ ಮತ್ತು ಆಡಳಿತ ಶ್ರೇಷ್ಠತೆಯನ್ನು ಗುರುತಿಸಿ ಗೌರವಿಸಿ ಅವರಿಗೆ ಸರ್ ಪದವಿಯನ್ನು ಕೊಡಲಾಯಿತು, ಬಿರುದನ್ನು ಕೊಡಲಾಯಿತು. ಆ ಸಂದರ್ಭದಲ್ಲಿ ಈ ಸರ್ ಪ್ರಶಸ್ತಿಯ ಪದವಿಯನ್ನು ಪ್ರದಾನ ಮಾಡಿದವರು ಅಂದಿನ ಇಂಗ್ಲೆಂಡಿನ ದೊರೆಯಾಗಿದ್ದಂಥ 5ನೇ ಕಿಂಗ್ ಜಾರ್ಜ್. ಸರ್ ಎಂ ವಿಶ್ವೇಶ್ವರಯ್ಯನವರು 1831ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಅವರು ಜನಿಸಿದರು. ಬಹಳ ಬಡತನದ ಕುಟುಂಬ, ಆದರೆ ಕಲಿಕೆಯಲ್ಲಿ ಅವರಿಗೆ ತುಂಬ ಆಸಕ್ತಿ ಮತ್ತು ಪರಿಶ್ರಮ. ಪರಿಣಾಮವಾಗಿ ಅವರು ಹಂತ ಹಂತವಾಗಿ ಬೆಳೆಯುತ್ತಾ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದರು. ಆಮೇಲೆ ವಿಶೇಷ ಶಿಷ್ಯ ವೇತನದ ಮೇಲೆ ಅವರು ಪುಣೆಗೆ ಎಂಜಿನಿಯರಿಂಗ್ ಅಭ್ಯಾಸಕ್ಕೆ ಹೋದರು. ಅಲ್ಲಿ ಅವರು ಪ್ರಥಮ ದರ್ಜೆಯಲ್ಲಿ ಎಂಜಿನಿಯರಿಂಗ್ ಪರೀಕ್ಷೆಯನ್ನು ಅವರು ಪಾಸಾದರು. ಇದು ಏನಾಗ್ತದೆ ಅಂತಂತಂದರೆ ಎಂ ವಿಶ್ವೇಶ್ವರಯ್ಯನವರ ಒಂದು ಸತತ ಅಧ್ಯಯನದ ಒಂದು ಪರಿಣಾಮ ಮತ್ತು ಫಲಶ್ರುತಿ, ಸಮಯವನ್ನು ದುಡಿಸುವಂಥ ರೀತಿಯನ್ನು ಅದು ನಮಗೆ ವ್ಯಕ್ತಪಡಿಸ್ತದೆ. ಎಂ ವಿಶ್ವೇಶ್ವರಯ್ಯನವರು ತಮ್ಮ ವೃತ್ತಿ ಜೀವನವನ್ನು ಸರಕಾರಿ ನೌಕರರಾಗಿ 1884ರಿಂದ ಪ್ರಾರಂಭ ಮಾಡಿದರು. ಹಂತ ಹಂತವಾಗಿ ಅವರು ತಮ್ಮ ಕಾರ್ಯ ದಕ್ಷತೆಯಿಂದ ಬೆಳೀತಾ ಕೊನೆಗೆ ಚೀಫ್ ಎಂಜಿನಿಯರ್ ಆಗಿ ಅವರು ಬಡ್ತಿ ಹೊಂದಿದರು. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಎಂಜಿನಿಯರಿಂಗ್ ಪ್ರಾವೀಣ್ಯತೆಯನ್ನು ಸಾಬೀತುಪಡಿಸುವ ರೀತಿಯಲ್ಲಿ ಒಂದೆರಡು ನಿದರ್ಶನಗಳನ್ನು ನಾವು ನೋಡೋಣ. ಎಂ ವಿಶ್ವೇಶ್ವರಯ್ಯನವರು ಇದು ಸ್ವತಃ ಅವ್ರದ್ದೇ ಒಂದು ಆವಿಷ್ಕಾರ. ಅದು ಯಾವುದು ಅಂತಂದರೆ ಸ್ವಯಂಚಾಲಿತ ಗೇಟ್ಗಳು ಅಂತ. ಈ ಸ್ವಯಂಚಾಲಿತ ಗೇಟ್ಗಳ ಅಳವಡಿಕೆ ಉದ್ದೇಶ ಏನಪ್ಪ ಅಂತಂದರೆ ಜಲಾಶಯದ ನೀರಿನ ಒಂದು ನಿಯಂತ್ರಣ. ಜಲಾಶಯದ ನೀರಿನ ನಿಯಂತ್ರಣದ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಅವರು ಆವಿಷ್ಕರಿಸಿದಂತಹ ಸ್ವಯಂಚಾಲಿತ ಗೇಟ್ಗಳನ್ನು ಮೊದಲ ಬಾರಿಗೆ ಪುಣೆಯ ಬಳಿಯಲ್ಲಿರ್ತಕ್ಕಂಥ ಖಡಕ್ವಾಸ್ಲಾದಲ್ಲಿ ಇವುಗಳನ್ನು ಬಳಸಲಾಯಿತು. ಯಶಸ್ವಿಯಾಗಿ ಅವು ತಮ್ಮ ಕಾರ್ಯನಿರ್ವಹಣೆಯಿಂದಾಗಿ ಎಂ ವಿಶ್ವೇಶ್ವರಯ್ಯನವರ ಈ ಒಂದು ಪ್ರಯತ್ನ ಒಳ್ಳೆಯ ಹೆಸರನ್ನು ತಂದಿತ್ತು ಅವರಿಗೆ. ನಂತರದಲ್ಲಿ ಹೈದರಾಬಾದ್ ನಗರ ಪ್ರವಾಹ ಪೀಡಿತವಾಗಿತ್ತು, ಅದಕ್ಕೆ ಸುರಕ್ಷತೆ ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರವಾಹ ಸುರಕ್ಷಿತ ನಿಯಂತ್ರಣ ಅಂತಕ್ಕಂಥದ್ದನ್ನು ಅವರು ಯೋಜಿಸಿ ಯಶಸ್ವಿಯಾಗಿ ಅವರು ಅದನ್ನು ನಿರ್ವಹಿಸಿದರು ಅಂತಕ್ಕಂಥದ್ದು. ತರುವಾಯದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು 1911ರಿಂದ 1932ರ ಅವಧಿಯಲ್ಲಿ ಈ ಅಣೆಕಟ್ಟು ಕಟ್ಟಲಾಯಿತು. ಈ ಅಣೆಕಟ್ಟು ನಿರ್ಮಿಸುವಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕ್ರಿಯಾಶೀಲ ಒಂದು ಪಾತ್ರ ಬಹಳ ಮಹತ್ವದ್ದು, ಪ್ರಶಂಸಾರ್ಹವಾದದ್ದು ಮತ್ತು ಇದು ಎಲ್ಲರ ಗಮನವನ್ನು ಸೆಳೆಯಿತು. ಇವತ್ತು ನಾವು ನೋಡ್ತೇವೆ ಕೃಷ್ಣರಾಜಸಾಗರ ಒಂದು ರೈತರ ಒಂದು ಜೀವನಾಡಿಯಾಗಿ ಯಾವ ಭೂಮಿ ಬರಡಾಗಿ ಬಿದ್ದಿತ್ತು ಅದನ್ನು
ಭತ್ತದ ಗದ್ದೆಗಳನ್ನಾಗಿ ಪರಿವರ್ತಿಸಿ ತುತ್ತಿನ ಚೀಲಗಳನ್ನು ತುಂಬಿಸುವಲ್ಲಿ ಇವತ್ತಿಗೂ ಅದು ಬಹಳ ಮಹತ್ವದ ಪಾತ್ರವನ್ನು ಅದು ವಹಿಸ್ತದೆ. ತರುವಾಯದಲ್ಲಿ ಬಿಹಾರದಲ್ಲಿ ಏನಾಯಿತು ಅಂದ್ರೆ, ಆಗ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ 90 ವರ್ಷ ವಯಸ್ಸು. ಬಿಹಾರದಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ಏನಂತಂದ್ರೆ ಒಂದು ಸೇತುವೆ ನಿರ್ಮಾಣಕ್ಕಾಗಿ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡುವಂಥ ಒಂದು ಸಮಸ್ಯೆ ಬಂತು. ಅಂತಹ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿಕೊಂಡಿದ್ದು, ಈ ಕಾರ್ಯಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಸೂಕ್ತ ಒಂದು ಸೇತುವೆಗಾಗಿ ಸೂಕ್ತ ಸ್ಥಳವನ್ನು ನಿರ್ಣಯಿಸುವಲ್ಲಿ ಎಂ ವಿಶ್ವೇಶ್ವರಯ್ಯನವರು ಬಹಳಷ್ಟು ಯಶಸ್ಸನ್ನು ಸಾಧಿಸಿದರು ಮತ್ತು ಅವರು ಇದರಲ್ಲಿ ಗಮನಾರ್ಹವಾದಂಥ ಒಂದು ಪಾತ್ರವನ್ನು ಅವರು ವಹಿಸಿದರು ಅಂತಕ್ಕಂಥದ್ದು. ಇನ್ನು ಅದರ ಜೊತೆಗೆ ಏನಂತಂದರೆ 1907ನೇ ಇಸ್ವಿ ಸಂದರ್ಭಕ್ಕೆ ನಾವು ಬರೋಣ. 1907ರಲ್ಲಿ ಬ್ರಿಟಿಷ್ ವಸಾಹತು ಎಡನ್ ಅಂತಕ್ಕಂಥದ್ದು, ಈಗ ಅದು ಎಮ್ಯಾನ್ ಅಂತದ, ಅಲ್ಲಿ ನೀರಿನ ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಯೋಜನೆಯನ್ನು ಮಾಡಬೇಕಾಗಿತ್ತು. ಆ ಒಂದು ಕಾರ್ಯವನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಎಂಜಿನಿಯರಿಂಗ್ ದಕ್ಷತೆ ಮತ್ತು ಪ್ರಾವೀಣ್ಯತೆಯನ್ನು ಪರಿಗಣಿಸಿ ಇವರಿಗೆ ಕೊಡಲಾಯಿತು. ಬಹಳ ಯಶಸ್ವಿ ರೀತಿಯಲ್ಲಿ ಅದನ್ನು ಎಂ ವಿಶ್ವೇಶ್ವರಯ್ಯನವರು ನಿರ್ವಹಿಸಿದರು. ಇದರಿಂದಾಗಿ ಸಂತೋಷಪಟ್ಟಂಥ ತೃಪ್ತವಾದಂಥ ಬ್ರಿಟಿಷ್ ಸರ್ಕಾರ ಅವರಿಗೆ ಕೈಸರ ಹಿಂದ್ ಅಂತಕ್ಕಂಥ ಬಿರುದನ್ನು ಕೂಡ ಕೊಡ್ತೀವಿ ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತೇವೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ನೇಮಕಗೊಂಡರು. ಅದು 1912ರಿಂದ 18ನೇ ಇಸ್ವಿವರೆಗೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರಿನ ಮಹಾರಾಜರಾಗಿದ್ದರು. ಅವರು ಬಹಳ ಪ್ರಗತಿಪರ ವಿಚಾರವಾದಿಗಳು. ಈ 1912ರಿಂದ 18ರ 7 ವರ್ಷಗಳ ಅವಧಿಯಲ್ಲಿ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಒಡೆಯರವರ ಒಂದು ನೇತೃತ್ವದಲ್ಲಿ ಮೈಸೂರು ರಾಜ್ಯವನ್ನು ಒಂದು ಅತ್ಯಾಧುನಿಕ ರಾಜ್ಯವನ್ನಾಗಿ ಮಾಡುವಲ್ಲಿ ತುಂಬ ಯಶಸ್ವಿಯಾದರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಮುಖ್ಯವಾಗಿ ಇವರ ಆ ಒಂದು ಅವಧಿಯಲ್ಲಿ ದಿವಾನ ಅವಧಿಯಲ್ಲಿ ಭದ್ರಾವತಿ ಉಕ್ಕಿನ ಒಂದು ಕಾರ್ಖಾನೆಯನ್ನು ಪ್ರಾರಂಭಗೊಳಿಸಿದ್ದು ಸರ್ ಎಂ ವಿಶ್ವೇಶ್ವರಯ್ಯ. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮತ್ತು ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ರೇಷ್ಮೆ ಮತ್ತು ಸಂಶೋಧನಾಲಯ ಸಂಸ್ಥೆಯನ್ನು ಚನ್ನಪಟ್ಟಣದಲ್ಲಿ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ಇಲ್ಲಿ ನಾವು ಬಹಳ ಮುಖ್ಯವಾದದ್ದು ಅಂತಂತಂದರೆ ವಿಶ್ವೇಶ್ವರಯ್ಯನವರ ಕೊಡುಗೆ ಅಂತಂತಂದರೆ ಶಿಕ್ಷಣದಲ್ಲಿ ಎಂ ವಿಶ್ವೇಶ್ವರಯ್ಯನವರಿಗೆ ಬಹಳ ಅಗಾಧವಾದ ಒಂದು ವಿಶ್ವಾಸ ಇತ್ತು. ಶಿಕ್ಷಣ ಎಲ್ಲ ಪ್ರಗತಿಗಳ ಅಡಿಗಲ್ಲು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅವ್ರು ಏನು ಮಾಡಿದರು ಅಂತಂತಂದರೆ 1916ನೇ ಇಸ್ವಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಇದು ಅವರ ದೂರದೃಷ್ಟಿಯನ್ನು ತೋರಿಸ್ಕೊಡ್ತದೆ. ಅದೇ ರೀತಿ ಏನಂತಂತಂದ್ರೆ ಇನ್ನು ತಾಂತ್ರಿಕ ಒಂದು ಶಿಕ್ಷಣ ಬೇಕು, ಅದರ ಅವಶ್ಯಕತೆಯನ್ನು ಮನಗಂಡು ಹೇಗೆ ನೋಡಿ ಸಂದರ್ಭದ ಅವಶ್ಯಕತೆಗಳ ನಾಡಿ ಮಿಡಿತವನ್ನು ಅವ್ರು ಹೆಂಗೆ ಗ್ರಹಿಸ್ತಿದ್ರು ಮತ್ತು ತಕ್ಷಣ ಅದಕ್ಕೆ ಏನಪ್ಪ ಅಂತಂತಂದ್ರೆ ಅದಕ್ಕೆ ಅವ್ರು ತಮ್ಮ ಕಾರ್ಯಮೂಲಕವಾಗಿ ಸ್ಪಂದಿಸ್ತಿದ್ರು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ 1917ನೇ ಇಸ್ವಿಯಲ್ಲಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ ಅಂತಕ್ಕಂಥದ್ದು, ಇದು ಭಾರತದ ಅತ್ಯಂತ ಹಳೆಯ ಕಾಲೇಜುಗಳಲ್ಲೂ ಕೂಡ ಒಂದು ಅನ್ನೋದನ್ನು ಹಾಗೆ ಪರಿಗಣಿಸ್ತದೆ. ಮತ್ತು ಕೃಷಿ ಮಹತ್ವವನ್ನು ಮತ್ತು ಕೃಷಿ ಕ್ಷೇತ್ರದಲ್ಲಿ ತೀವ್ರ ಪ್ರಗತಿಯ ಅವಶ್ಯಕತೆಯನ್ನು ಮನಗೊಂಡು ಅವರು ಹೆಬ್ಬಾಳದಲ್ಲಿ ಕೃಷಿ ಕಾಲೇಜನ್ನು ಕೂಡ ಏನಪ್ಪ ಅಂತಂದ್ರೆ ಅವರು ಸ್ಥಾಪನೆ ಮಾಡಿದರು. ಆಮೇಲೆ ಪಾಲಿಟೆಕ್ನಿಕ್ ಕಾಲೇಜ್, ಹೀಗೆಲ್ಲ. ಇನ್ನು ಭಾಳ ಮುಖ್ಯವಾದ ಕೊಡುಗೆ ಅನ್ನೋದನ್ನು ನಾವು ಗಮನಿಸಬೇಕು. ಏನು ಅಂತಂದರೆ ಅವರು 1913ನೇ ಇಸ್ವಿಯಷ್ಟು ಹಿಂದೆನೇ ಏನಂತಂತಂದ್ರೆ ಮೈಸೂರಿನಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಅವರು ಪ್ರಾರಂಭಿಸಿದರು. ಒಂದು ಒಳ್ಳೆಯ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಮುಂಬರ್ತಕ್ಕಂಥ ಆ ವಿದ್ಯಾರ್ಥಿಗಳ ಶಿಕ್ಷಣದ ಬೆಳವಣಿಗೆಯಲ್ಲಿ ಅದು ಭದ್ರ ಅಡಿಪಾಯ. ಆ ಕಾರಣಕ್ಕೆ ಆಮೇಲೆ ಯಾವ ವ್ಯಕ್ತಿಯೂ ಶಿಕ್ಷಣದಿಂದ ವಂಚಿತನಾಗಬಾರ್ದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಅಳವಡಿಸಿದ್ದು 7ರಿಂದ 11 ವಯಸ್ಸಿನ ಎಲ್ಲ ಮಕ್ಕಳಿಗಳಿಗೂ ಏನಾಗಬೇಕಪ್ಪ ಅಂತಂದರೆ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಬೇಕು ಅನ್ನುವಂತಹ ಒಂದು ಪ್ರಗತಿಪರ ಯೋಜನೆಯನ್ನು ಅವರು ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು ಅನ್ನೋದನ್ನು ನಾವು ಗಮನಿಸ್ತೇವೆ. ಅದರ ಜೊತೆಗೆ ಅವ್ರು ಏನು ಮಾಡಿದರು ಅಂತ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟರು. ಆಮೇಲೆ ದಲಿತ ಹಿಂದುಳಿದ ವರ್ಗಗಳ ಜನರಿಗೂ ಶಿಕ್ಷಣಕ್ಕೂ ಕೂಡ ಅವರು ಭಾಳ ಮಹತ್ವವನ್ನು ಕೊಟ್ಟರು ಅಂತಕ್ಕಂಥದ್ದು. ಆಮೇಲೆ ಹೆಮ್ಮೆಯ ಇವತ್ತು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ನಾಡು ನುಡಿಯ ಗುಡಿ ಅಂತಂತೇನು ಹೇಳ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ತು, ಅದನ್ನು ಸ್ಥಾಪಿಸುವುದರಲ್ಲಿ ಹೊಣೆಗಾರಿಕೆ ಯಾರಪ್ಪ ಅಂತಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು ಅನ್ನೋದನ್ನು ನಾವು ಗಮನಿಸ್ತೀವಿ. ಅದೇ ರೀತಿ ಸಾರ್ವಜನಿಕ ಗ್ರಂಥಾಲಯಗಳನ್ನು ಕೂಡ ಏನಪ್ಪ ಅಂತಂದ್ರೆ ಅವರು ಸ್ಥಾಪನೆ ಮಾಡಿದರು. ಆಮೇಲೆ ಬ್ಯಾಂಕುಗಳು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತಕ್ಕಂಥದ್ದು, ಆಮೇಲೆ ಮೂಲಭೂತ ಸೌಕರ್ಯಗಳು, ರಸ್ತೆ, ಇವುಗಳನ್ನೆಲ್ಲವನ್ನು ಅಭಿವೃದ್ಧಿಪಡಿಸಿ ಈ 7 ವರ್ಷಗಳ ಅವಧಿಯಲ್ಲಿ ಮೈಸೂರನ್ನು ಏನು ಮಾಡಿದಾರಪ್ಪ ಅಂತಂತಂದರೆ
ಒಂದು ಆಧುನಿಕ ಪಟ್ಟಣವನ್ನಾಗಿ ಆಧುನಿಕ ರಾಜ್ಯವನ್ನಾಗಿ ಅವರೇನಂತಂದ್ರೆ ರೂಪಿಸುವಲ್ಲಿ ಯಶಸ್ವಿ ಆದರು ಅಂತಕ್ಕಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಇಷ್ಟೆಲ್ಲ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ಏನು ಮಾಡಿದರು ಅಂತಂತಂದರೆ ಕೃತಿಗಳನ್ನು ರಚಿಸಿದರು. ನನ್ನ ವೃತ್ತಿ ಜೀವನದ ನೆನಹುಗಳು ಅಂತಕ್ಕಂಥ ಒಂದು ಕೃತಿಯನ್ನು ಬರೆದರು. ಬಹಳ ಅಮೂಲ್ಯವಾಗಿದೆ. ಅನುಭವಗಳ ಒಂದು ಕೆನೆಯನ್ನು ಅಲ್ಲಿ ತುಂಬಿಟ್ಟಿದ್ದಾರೆ. ಅದರ ಜೊತೆಗೆ ಏನಂತಂತಂದ್ರೆ ಈ ಭಾರತದಲ್ಲಿ ನಿರುದ್ಯೋಗ ಅಂತಕ್ಕಂಥದ್ದು ಕಾರಣಗಳು ಮತ್ತು ಚಿಕಿತ್ಸೆ ಅಂತಕ್ಕಂಥ ಕೃತಿಯನ್ನು ಕೂಡ ಅವರು ರಚನೆ ಮಾಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತ ಸರ್ಕಾರ 1955ನೇ ಇಸ್ವಿಯಲ್ಲಿ ಭಾರತ ರತ್ನ ಅಂತಕ್ಕಂಥ ಒಂದು ಬಿರುದನ್ನು ಕೊಡುವುದರ ಮೂಲಕವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಘನತೆಗೆ ಅದು ಪೂರ್ಣ ಮಟ್ಟದಲ್ಲಿ ಗೌರವಿಸಿತು ಅಂತಂದು ನಾವು ಭಾವಿಸ್ತೇವೆ. ಎಂ ವಿಶ್ವೇಶ್ವರಯ್ಯನವರು ಅತ್ಯಂತ ಪ್ರಾಮಾಣಿಕವಾದ ಒಂದು ನಿಯತ್ತಿನ ಒಂದು ಸೇವೆಯನ್ನು ಅವರು ಸಲ್ಲಿಸಿದರು. ಅವರು ಸರಳರಾಗಿದ್ದರು ಮತ್ತು ಸಂವೇದನಾಶೀಲರಾಗಿದ್ದರು, ಶಿಸ್ತಿನವರಾಗಿದ್ದರು. ಎಷ್ಟರ ಮಟ್ಟಿಗೆ ಶಿಸ್ತಿನವರು ಅಂತಂತಂದರೆ ಅವರು 90ನೇ ಇಸ್ವಿ ವಯಸ್ಸಿನಲ್ಲಿಯೂ ಕೂಡ ಅವ್ರ ಮನೆಗೆ ಯಾರಾದರೂ ಬಂದರೂ ಅವರು ಪೂರ್ಣ ಒಳ್ಳೆ ಅಚ್ಚುಕಟ್ಟಾದಂಥ ವೇಷಭೂಷಣದಿಂದನೇ ಅವ್ರನ್ನ ಎದ್ದು ಸ್ವತಃ ಕೈ ಕುಲುಕಿ ನಮಸ್ಕರಿಸಿ ಅವ್ರನ್ನ ಸ್ವಾಗತ ಮಾಡ್ತಿದ್ರು. ಹೀಗೆ ಆಮೇಲೆ ಅವರ ಪ್ರಾಮಾಣಿಕತೆಯ ಬಗ್ಗೆ ಭಾಳಷ್ಟು ಘಟನೆಗಳನ್ನು ನಾವು ಬೇರೆ ಬೇರೆ ಕಡೆಗಳೆಲ್ಲ ಕೇಳ್ತೇವೆ. ಎಂದೂ ಅವ್ರು ಏನು ಮಾಡಲಿಲ್ಲ ಅಂತಂದರೆ ಸರ್ಕಾರಿ ಸಾಮಾನುಗಳನ್ನಾಗಲಿ, ಸರ್ಕಾರಿ ಸಲಕರಣೆಗಳಾಗಲಿ, ಸರ್ಕಾರಿ ವಾಹನಗಳನ್ನಾಗಲಿ ಎಂದೂ ಅವರು ಖಾಸಗಿ ತನಕ್ಕಾಗಿ ಅವರು ಬಳಸಲಿಲ್ಲ ಅಂತಕ್ಕಂಥದ್ದು. ಹೀಗೆ ಏನಂತಂದ್ರೆ ನಮ್ಮ ಎದುರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬದುಕು ಮುಖ್ಯ ಸಂದೇಶ ಏನಪ್ಪ ಅಂತಂತಂದರೆ ಬಡತನ ಅನ್ನೋದು ಪ್ರಗತಿಗೆ, ವ್ಯಕ್ತಿತ್ವ ವಿಕಸನಕ್ಕೆ, ಶ್ರೇಷ್ಠತ್ವಕ್ಕೆ ಎಂದೂ ಅಡ್ಡಿ ಆಗಲಾರ್ದು ಅಂತಕ್ಕಂಥದ್ದು. ಸಮಯದ ಬಗ್ಗೆ ಅವರು ಕಾಲದ ಬಗ್ಗೆ ಅವರು ಬಹಳಷ್ಟು ಕಾಳಜಿಯನ್ನು ವಹಿಸ್ತಿದ್ದರು. ಒಂದು ವ್ಯಕ್ತಿಯ ಅಂದರೆ ಬದುಕು ಅನ್ನೋದು ಏನಾಗಿದೆ ಅಂತಂತಂದರೆ ಕಾಲನ ಎಳೆಯಿಂದ ಹೆಣೆಯಲ್ಪಟ್ಟಂಥ ಒಂದು ಬಟ್ಟೆ. ಇಫ್ ಯು ಕಿಲ್ ಟೈಮ್ ವಿಲ್ ಕಿಲ್ ಯು, ಡೋಂಟ್ ಕಿಲ್ ಟೈಮ್ ಅಂತಕ್ಕಂಥದ್ದು. ಸಮಯ ಅನ್ನೋದು ಅಮೂಲ್ಯವಾದದ್ದು. ಸಮಯವನ್ನು ಕೊಲ್ಲಬೇಡಿ. ಸಮಯವನ್ನು ನೀವು ಕೊಂದರೆ ಸಮಯ ನಿಮ್ಮನ್ನು ಕೊಲ್ಲುತ್ತದೆ. ಸಮಯವನ್ನು ದುಡಿಸಿಕೊಳ್ಳಬೇಕು, ಸಾರ್ಥಕತೆಯನ್ನು ಸಾಧಿಸಿಕೊಳ್ಳಬೇಕು. ಬದುಕನ್ನು ಒಂದು ಉದ್ದೇಶಕ್ಕಾಗಿ, ಧ್ಯೇಯೋದ್ದೇಶಕ್ಕಾಗಿ, ಒಂದು ಪವಿತ್ರ ಉದ್ದೇಶಕ್ಕಾಗಿ ಅರ್ಪಿಸಿ ಆ ಮೂಲಕವಾಗಿ ಬದುಕಿನ ಸಾರ್ಥಕತೆಯನ್ನು ಸಂಪಾದಿಸಬೇಕು ಅಂತ ಅಂದು ಬೋಧಿಸುವುದಕ್ಕಿಂತ ಮಿಗಿಲಾಗಿ ಸಾಧಿಸಿ ತೋರಿಸಿದವರು ಏನಂತಂದರೆ ಎಂ ವಿಶ್ವೇಶ್ವರಯ್ಯನವರು ಅಂಥೇಳಿ. ಅವರ ಸತತ ದುಡಿಮೆ, ಪರಿಶ್ರಮ, ಕಾಯಕ ನಿಷ್ಠೆ, ದೇಶಭಕ್ತಿ ಇವು ನಮಗೇನಪ್ಪ ಅಂತಂದರೆ ನಮ್ಮ ಬದುಕಿನಲ್ಲಿ ಅವು ಅಳವಡಪಲ್ಲಿ ಮತ್ತು ಬೆಳಕಾಗಲಿ. ನಮ್ಮ ಬಾಳಿಗೆ ಏನಂತಂದ್ರೆ ಅವರು ಒಂದು ಆದರ್ಶ ವ್ಯಕ್ತಿಯಾಗಿ, ಶಕ್ತಿಯಾಗಿ ನಾವು ಅವರನ್ನು ಸ್ವೀಕರಿಸಿಕೊಳ್ಳುವುದರ ಮೂಲಕವಾಗಿ ನಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳೋಣ, ಸಮೃದ್ಧಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಇವೆಲ್ಲ ಮಾತುಗಳಿಗೆ ಮೀರಿ ಅವರ ವ್ಯಕ್ತಿತ್ವ ಇದೆ ಅನ್ನೋದನ್ನು ನಾನು ಒಪ್ಪಿಕೊಳ್ಳುತ್ತಾ ನನ್ನ ವಿಚಾರಗಳನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ನನ್ನ ವಿಡಿಯೋಗಳು ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.